ಹಾಯ್ ನಮಸ್ಕಾರ, ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಸಗದಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ನಮ್ಮ ಲಾಲ್ಬಾಗಲ್ ಫ್ಲವರ್ ಶೋ ನಡೀತಾ ಇದೆ. ಸೊ 218th ಫ್ಲವರ್ ಶೋ. ಮತ್ತು ಈ ಫ್ಲವರ್ ಶೋಗೆ ನನಗೆ ಸಿಕ್ಕಾಪಟ್ಟೆ ನಂಟಿದೆ. ಏನು ಅಂತ ಅಂದರೆ, ನಾನು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಇದೇ ಫ್ಲವರ್ ಶೋದಲ್ಲೇ. ಸೊ ಈ ಫ್ಲವರ್ ಶೋನ ನಾನು ಮಿಸ್ ಮಾಡೋದಕ್ಕಂತೂ ಆಗಲ್ಲ. ಸೊ ಇವತ್ತು ಥೀಮ್ ಏನು ಅಂತ ಅಂದರೆ, ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅದು. ಸೊ ಅದರದ್ದೇ ಥೀಮು. ಸೊ ಹಿಂದೆ ಬ್ಯಾಕ್ಗ್ರೌಂಡಲ್ಲೆಲ್ಲ ನೋಡ್ಬೋದು, ನಾನು ಸಿಕ್ಕಾಪಡೆ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಸೈಜ್ ನೋಡ್ಬೋದು, 80 ರೂಪಾಯಿ ಒಬ್ಬರಿಗೆ ಅಡಲ್ಟಿಗೆ. ಸೊ ಹಿಂದೆ ಹಾಗೆ ತೋರಿಸ್ತೀನಿ ನೋಡಿ, 218ನೇ ಫ್ಲವರ್ ಶೋ ಇದು. ಸೊ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಎಲ್ಲರೂ ಇದ್ದಾರೆ. ಸೊ ಹಾಗೆ ಒಂದ್ಸರಿ ತೋರಿಸ್ತೀನಿ ನೋಡಿ ರ್ಯಾಂಡಮ್ ಆಗಿ. ಸೊ ಗೈಸ್ ನೋಡ್ಬೋದು, ಲೆಫ್ಟ್ ಸೈಡಲ್ಲಿ ಇರೋದು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ, ರೈಟ್ ಸೈಡಲ್ಲಿ ಇರೋದು ನಮ್ಮ ಸಂಗೊಳ್ಳಿ ರಾಯಣ್ಣ. ಸೊ ಹಾಗೆ ತೋರಿಸ್ತೀನಿ ನೋಡಿ. ಗ್ಲಾಸ್ ಹೌಸಲ್ಲಿ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಮತ್ತು ಸಿಕ್ಕಾಪಟ್ಟೆ ಫ್ಲವರ್ಸ್ ಹಾಕ್ಬಿಟ್ಟು ಹಿಂದ್ಗಡೆ ಥೀಮ್ನ ರೆಡಿ ಮಾಡಿದ್ದಾರೆ. ಸೊ ಒಂದೊಂದನ್ನು ನಾನು ತೋರಿಸ್ಕೊಂಡು ಹೋಗ್ತೀನಿ. ನೀವೆಲ್ಲ ಒಂದೇ ಮಾಡಬೇಕು. ನನ್ನ ಚಾನಲ್ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲೋ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು. ಇಲ್ಲಿಗೆ ಬಂದಾಗ ನೀವು ನೋಡ್ಬೋದು, ಸಿಕ್ಕಾಪಟ್ಟೆ ಫ್ಲಾಸ್ ಇಂಪೋರ್ಟ್ ಮಾಡಿದ್ದಾರೆ. ಸೊ ಒಂದೊಂದು ಅದ್ಭುತವಾಗಿದೆ ಇವರು. ಸೊ ಗ್ಲಾಸ್ ಹೌಸಲ್ಲಿ ನೋಡ್ಬೋದು, ಇಷ್ಟು ಫ್ರೀಯಾಗಿ ಫಸ್ಟ್ ಟೈಮ್ ನಾನು ನೋಡಿರೋದು. ಬಿಕಾಸ್ ಎಷ್ಟೋ ಸತಿ ನಾನು ಒಳಗಡೆ ಬಂದಿದ್ದೀನಿ, ಬಟ್ ಒಳಗಡೆ ಬಂದ್ಬಿಟ್ಟು ವ್ಲಾಗ್ ಮಾಡೋಕ್ಕಂತೂ ಆಗಿಲ್ಲ. ಸೊ ಇದು ಫಸ್ಟ್ ಟೈಮ್ ನಾನು ಒಳಗಡೆ ಬಂದು ಮಾತಾಡ್ಕೊಂಡು ವ್ಲಾಗ್ ಮಾಡ್ತಾ ಇರೋದು. ಬಿಕಾಸ್ ಸಿಕ್ಕಾಪಟ್ಟೆ ಅರ್ಲಿಯಾಗಿ ಬಂದಿದ್ದೀವಿ. ಸೊ ಇವತ್ತು 8ನೇ ತಾರೀಕೆ. ಅರ್ಲಿಯಾಗಿ ಬಂದಿರೋದಕ್ಕೆ ಇವೆಲ್ಲ ಪಾಸಿಬಲ್. ಮತ್ತು ಟಿಕೆಟ್ ಪ್ರೈಸಸ್ ಎಲ್ಲನೂ ನಾನು ಮೆನ್ಷನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲ ಫ್ಲಾಸ್ನು ನಾನು ತೋರಿಸ್ಕೊಂಡು ಹೋಗ್ತೀನಿ. ಸೊ ಈ ಫ್ಲಾಸ್ ನೋಡ್ಬೋದು, ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಸೊ ಗೈಸ್ ಬನ್ನಿ, ನಮ್ಮ ಬೆಂಗಳೂರಲ್ಲಿ ನಡೀತಾ ಇರೋದು, ನಮ್ಮ ಲಾಲ್ಬಾಗಲ್ಲಿ ನಡೀತಾ ಇರೋದು. ಸೊ ಚೆಕ್ಔಟ್ ಮಾಡ್ಕೊಳ್ಳಿ. ನೋಡ್ಬೋದು, ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಮತ್ತು ನಮ್ಮ ಸಂಗೊಳ್ಳಿ ರಾಯಣ್ಣ ಅವ್ರು ನೋಡಿ, ಅದ್ಭುತವಾಗಿ ಅವ್ರನ್ನೂ ನಿಲ್ಲಿಸಿದ್ದಾರೆ. ಸೊ ಅವರ ಹಿಂದೆ ಫೋರ್ಟ್ ಇದೆ. ಸೊ ಕಂಪ್ಲೀಟಾಗಿ ನೋಡ್ಬೋದು. ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಆ ಕಡೆ ಇದ್ದಾರೆ. ಇದರದ್ದು ಥೀಮ್ ಏನು ಅಂತ ಅಂದರೆ, ಕಿತ್ತೂರು ಫೋರ್ಟ್. ಸೊ ಅದರದ್ದು ಇಲ್ಲಿದೆ ನೋಡಿ ಇನ್ಫಾರ್ಮೇಷನ್ಸು. ಸೊ ಫೋರ್ಟ್ ಇದೆ, ಕಂಪ್ಲೀಟಾಗಿ ಫ್ಲಾಸಲ್ಲಿ ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ. ಸೊ ನೋಡ್ಬೋದು ಎಷ್ಟು ಹೈಟಲ್ಲಿದೆ ಇವರು. ಆಲ್ಮೋಸ್ಟ್ ಒಂದು 18 ಫೀಟ್ ಹೈಟಲ್ಲಿದೆ. ಇವರು ರಾಜ ರಾಜ ದೇಸಾಯಿ. ಸೊ ನೋಡ್ಬೋದು, ಅವ್ರನ್ನೂ ಐಡಲ್ ಆಗಿ ಪ್ರೆಸೆಂಟ್ ಮಾಡಿ ನಮ್ಮ ಫ್ಲವರ್ ಶೋ ಅಲ್ಲಿ ಪ್ರೆಸೆಂಟ್ ಮಾಡಿಟ್ಟಿದ್ದಾರೆ. ಬ್ಯೂಟಿಫುಲ್, ಇದು ಒಳ್ಳೆ ಇನಿಷಿಯೇಟಿವ್ ಇದು. ಈ ಸೆಗ್ಮೆಂಟಿಗೆ ಬಂದಾಗ, ಸ್ವಾತಂತ್ರ್ಯರ ವೀರರಿಗೆ ಪುಷ್ಪ ನಮನ. ಸೊ ನೋಡ್ಬೋದು, ಸೊ ಇಲ್ಲೆಲ್ಲನೂ ಅಷ್ಟೇ ಫೋಕ್ಸ್ ಪೊಯೆಟ್ಸ್ ಆ್ಯಂಡ್ ಸಿಂಗರ್ಸ್ ಅವರಿಗೆ ಟ್ರಿಬ್ಯೂಟ್ ಅಂದರೆ ಮುಂದ್ಗಡೆ. ಸೊ ನಮ್ಮ ಕಲ್ಚರ್ಸ್ ಎಲ್ಲ ತಿಳಿಸ್ತಾ ಇದ್ದಾರೆ. ಸೊ ಹಾಗೆ ಹೀಗೆ ಹಿಂದ್ಗಡೆ ಬಂದೆ ಅಂತ ಅಂದರೆ, ಸ್ವಾತಂತ್ರ್ಯ ವೀರರಿಗೆ ಪುಷ್ಪ ನಮನ. ಸೊ ಅಂದರೆ ಅದ್ರ ಕಾನ್ಸೆಪ್ಟನ್ನು ಮಾಡಿರೋದು. ಸೊ ಗ್ಲಾಸ್ ಹೌಸಲ್ಲಿ ಇದ್ದೀವಿ. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಸಿಕ್ಕಾಪಡೆ ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ, ಬ್ಯೂಟಿಫುಲ್ ಆಗಿದೆ. ಇದು ಜಸ್ಟ್ ಏನು ಅಂತ ಅಂದರೆ, ಫ್ಲಾರಲ್ ಟ್ರಿಬ್ಯೂಟ್ ಟು ಫ್ರೀಡಮ್ ಫೈಟರ್ಸ್. ಸೊ ನಮ್ಮ ಫ್ರೀಡಮ್ ಫೈಟರ್ಸ್ ಅವ್ರಿಗೆ ಟ್ರಿಬ್ಯೂಟ್ ಕೊಟ್ಟಿದ್ದಾರೆ. ಸೊ ಈ ಸತಿ ಸಿಕ್ಕಾಪಟ್ಟೆ ಯೋಚನೆ ಮಾಡಿ ಕಾನ್ಸೆಪ್ಟ್ನ ರೆಡಿ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ನಮ್ಮ ಫ್ರೀಡಮ್ ಫೈಟರ್ಸ್ಗೂ ಟ್ರಿಬ್ಯೂಟ್ ಕೊಟ್ಟಿದ್ದಾರೆ ಅವರು. ಸೊ ಇಲ್ಲೆಲ್ಲ ನೋಡ್ಬೋದು, ನೀವು ಒಳಗಡೆ ಬಂದಾಗ ಈ ಥರ ಪ್ಲಾಂಟ್ಸು, ಫ್ಲಾಸು ಎಲ್ಲನೂ ಅರೇಂಜ್ಮೆಂಟ್ಸ್ ಮಾಡಿರ್ತಾರೆ. ಸೊ ಇಲ್ಲೂ ಅಷ್ಟೇ ನೋಡ್ಬೋದು, ಯೂನಿಕ್ಕಾಗಿ ನಿಮಗೆ ಫ್ಲಾಸ್ ಎಲ್ಲ ಅರೇಂಜ್ ಮಾಡಿಬಿಟ್ಟು ತೋರಿಸಿರ್ತಾರೆ. ಸೊ ಕಂಪ್ಲೀಟ್ ಫ್ಲವರ್ ಶೋ ಇದು.
ಗೈಸ್, ನಾನು ಆಲ್ರೆಡಿ ಹೇಳ್ದಂಗೆ ನನಗೆ ಫ್ಲವರ್ ಶೋಗೆ ಸಿಕ್ಕಾಪಟ್ಟೆ ನೆಂಟಿದೆ ಗುರು. ಏನು ಅಂತ ಅಂದರೆ ನಾನು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಇದೇ ಫ್ಲವರ್ ಶೋದಲ್ಲಿ. ಸೊ ಇದೇ ಲಾಲ್ಬಾಗಲ್ಲೇ. ಸೊ ಅವಾಗ ಲೈಕ್ ಯಾವ ಥರ ಇದ್ದೆ, ಇವತ್ತು ಯಾವ ಥರ ಇದ್ದೀನಿ ಅಂತ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಲೈಕ್ ಎವ್ರಿ ಡೇ, ಲೈಕ್ ಈ ಮಂಡೆಯಿಂದ ಇವತ್ತಿನ ತನಕನೂ ಎವ್ರಿ ಡೇ ಒಂದೊಂದು ಬ್ಲಾಗ್ ಕೊಡ್ತಾ ಇದ್ದೀನಿ. ಐ ಮೀನ್ ಗಣೇಶ ಹಬ್ಬ ಅಲ್ಲ, ಸೊ ಬ್ಯಾಕ್ ಟು ಬ್ಯಾಕ್ ಬ್ಲಾಗ್ ಕೊಡ್ತಾ ಇದ್ದೀನಿ. ಜಸ್ಟ್ 2 hours ನಿದ್ದೆ ಅಷ್ಟೇ ನನಗೆ, ಬಿಕಾಸ್ ನೈಟೆಲ್ಲ ಕೂತ್ಕೊಂಡು ನನ್ನ ಪರ್ಸ್ನಲ್ ಎಡಿಟಿಂಗ್ ಇದೆ ಮತ್ತು ಬ್ಲಾಗ್ದು ಎಡಿಟಿಂಗ್ ಇದೆ. ಸೊ ಇವತ್ತು 8th. ಸೊ ಈ ಬ್ಲಾಗು ಅಷ್ಟೇ ವಿತಿನ್ 2-3 hours ನಾನು ಅಪ್ಲೋಡ್ ಮಾಡ್ತೀನಿ. ಲೈಕ್ ಹೇಗೆ ತೆಗ್ದಿದ್ದೀನಿ, ಹೇಗೆ ಬಂದಿದೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ನಾನು ತೋರಿಸ್ಬೇಕು ಅಂದ್ಬಿಟ್ಟು ತೋರಿಸಿದ್ದೀನಿ. ಬಿಕಾಸ್ ಅರ್ಲಿ ಆಗಿರೋದ್ರಿಂದ ಸೊ ಡೈರೆಕ್ಟ್ ಲೈಕ್ ನಿಮಗೆ ಗ್ಲಾಸ್ ಹೌಸಲ್ಲೇ ಎಂಟ್ರಿ ನಮಗೆ ಸಿಕ್ಕಿದ್ದು. ಬಿಕಾಸ್ ಅಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಎಂಟ್ರಿ ಸಿಗುತ್ತೆ, ಬಟ್ ಅಲ್ಲಿ ಯಾರೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ಗ್ಲಾಸ್ ಹೌಸಲ್ಲೇ ಡೈರೆಕ್ಟಾಗಿ ಬಂದು, ಸೊ ಗ್ಲಾಸ್ ಹೌಸಲ್ಲಿ ನಿಮಗೆ ಟಿಕೆಟ್ಸ್ ಇರುತ್ತೆ. ಲೈಕ್ ನಾನು ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ, 80 rupees ಟಿಕೆಟ್ ಕೊಟ್ಬಿಟ್ಟು ಡೈರೆಕ್ಟಾಗಿ ಬಂದಿದ್ದೀವಿ. ಸೊ ಇದೇ ಫ್ಲವರ್ ಶೋ ನೋಡ್ಬೋದು. ಫಸ್ಟ್ ಟೈಮ್ ಗುರು ನಾನು ಈ ಥರ ಒಳಗಡೆ ಬಂದ್ಬಿಟ್ಟು ಇಷ್ಟೊಂದು ಫ್ರೀಯಾಗಿ ವ್ಲಾಗ್ ಮಾಡ್ತಾ ಇರೋದು. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಬೇರೆ ಅಲ್ಲ, ಸೊ ಸಿಕ್ಕಾಪಟ್ಟೆ ರಶ್ ಇರಲ್ಲ. ಸೊ ನಾನು ಕಂಟೆಂಟ್ನ ಫಸ್ಟು ಇಡೀ ಬೆಂಗಳೂರು, ಇಡೀ ಕರ್ನಾಟಕಕ್ಕೆ ನಾನೇ ಫಸ್ಟು ಯೂಟ್ಯೂಬರ್ ಆಗಿ ವ್ಲಾಗ್ ಔಟ್ ಮಾಡಬೇಕು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ದಿನದಿಂದ ಆಸೆ ಇತ್ತು. ಸೊ ಅದನ್ನು ಇವತ್ತು ನಾನು ಫುಲ್ಫಿಲ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ನೀವೆಲ್ಲ ಒಂದೇ ಮಾಡಬೇಕು, ನನ್ನ ಚಾನಲ್ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಬೇಕು. ಸೊ ನೋಡ್ಬೋದು ಫ್ಲವರ್ ಶೋ ಹಿಂದೆ ನೋಡ್ಬೋದು, ಒಂದೊಂದನ್ನು ಅದ್ಭುತವಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಇವರು. ಸೊ ಸಿಕ್ಕಾಪಡೆ ಎಂಜಾಯ್ ಮಾಡ್ಬೋದು. ಮಕ್ಕಳ ಜೊತೆ ಬಂದ್ರಿ ಅಂತ ಅಂದರೆ ಸಿಕ್ಕಾಪಡೆ ಖುಷಿ ಆಗ್ತಾರೆ. ಸೊ ದಯವಿಟ್ಟು ಮಿಸ್ ಔಟ್ ಮಾಡ್ಕೋಬೇಡಿ. ವರ್ಷದಲ್ಲಿ 2 ಸತಿ ಈ ಫ್ಲವರ್ ಶೋ ನಡೆಯುತ್ತೆ. ಸೊ ಬನ್ನಿ ಮಕ್ಕಳ ಜೊತೆ ಎಂಜಾಯ್ ಮಾಡಿ. ಸೊ ಗೈಸ್ ನೋಡ್ಬೋದು, ಕಂಪ್ಲೀಟ್ ಹಿಸ್ಟ್ರಿ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಸೊ ಆರಾಮಾಗಿ ಕೂತ್ಕೊಂಡು ಲೈಕ್ ನಿಂತ್ಕೊಂಡು ನಿಮಗೆ ಬೇಕಾದಷ್ಟು ನಾಲೆಜ್ಗಳು ಇಲ್ಲಿ ಗೈನ್ ಆಗುತ್ತೆ. ಜಸ್ಟ್ ಬರೀ ಫ್ಲವರ್ ಶೋ ಮಾಡ್ತಿಲ್ಲ ಇವರು, ಅದ್ರ ಹಿಂದೆ ಏನೇನಿದೆ, ಇವ್ರ ಥೀಮ್ ಹಿಂದೆ ಏನೇನಿದೆ, ಸೊ ಅದ್ರ ಬಗ್ಗೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ಜಸ್ಟ್ ನೋಡ್ಬೋದು, ಎಲ್ಲನೂ ಇನ್ ಡೆಪ್ತ್, ಇನ್ ಡೀಟೇಲಾಗಿ ಸೊ ಡಿಸ್ಪ್ಲೇ ಮಾಡಿ ಇಟ್ಟಿದ್ದಾರೆ. ರೈಟ್ ಫ್ರಮ್ ದೇರ್ ಸೊ ಇಲ್ಲಿ ತನಕನೂ ಅದೇ ಥರ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಹಿಂದೆ ನೋಡ್ಬೋದು ನಮ್ಮ ಫೋರ್ಟ್, ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದು ಫೋರ್ಟ್. ಸೊ ಇದು ಬಂದ್ಬಿಟ್ಟು ನಮ್ಮ ಫ್ರೀಡಮ್ ಫೈಟರ್ಸ್ಗೆ ಟ್ರಿಬ್ಯೂಟ್ ಕೊಟ್ಟಿದ್ದಾರೆ. ಸೊ ಬ್ಯೂಟಿಫುಲ್ಲಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಇವರು. ಸೊ ಒಂದು ಸತಿ ತೋರಿಸ್ತೀನಿ ನೋಡಿ. ನಾನಂತೂ ಸಿಕ್ಕಾಪಟ್ಟೆ ಫಿದಾ ಆಗಿಬಿಟ್ಟಿದ್ದೀನಿ ಇವರು. ಅದ್ಭುತವಾಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಬನ್ನಿ ಚೆಕ್ಔಟ್ ಮಾಡ್ಕೊಳ್ಳಿ, ಮಿಸ್ ಔಟ್ ಮಾಡಬೇಡಿ. ಇದನ್ನು ವರ್ಷದಲ್ಲಿ 2 ಸತಿ ನಡೆಯುತ್ತೆ ಇದು. ಅಮಟೂರ್ ಸಾಧನವರು ಬಾಲಪ್ಪ ಅಂದ್ಬಿಟ್ಟು. ಸೊ ನೋಡ್ಬೋದು, ಇವ್ರಿಗೂ ಟ್ರಿಬ್ಯೂಟ್ ಕೊಟ್ಟು ಅದ್ಭುತವಾಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ಗೈಸ್ ನೋಡ್ಬೋದು, ಎಷ್ಟು ಜನ ಅರ್ಲಿ ಮಾರ್ನಿಂಗೇ ಬಂದಿದ್ದಾರೆ ನೋಡೋದಕ್ಕೆ. ಸೊ ಮಿಸ್ ಔಟ್ ಮಾಡ್ಕೋಬೇಡಿ. ಸೊ ವರ್ಷಕ್ಕೆ 2 ಸತಿ ನಡೆಯುತ್ತೆ, ಬಟ್ ಬನ್ನಿ ಚೆಕ್ಔಟ್ ಮಾಡ್ಕೊಳ್ಳಿ. ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ ಇದು. ಸೊ ಈ ಲ್ಯಾಂಡ್ಸ್ಕೇಪ್ಸ್ ಮಾಡ್ತಾರಲ್ಲ ಅವರಂತೂ ಸೂಪರ್. ಹಾರ್ಟಿಕಲ್ಚರ್ ಲ್ಯಾಂಡ್ಸ್ಕೇಪ್ಸ್ ಅವ್ರಿಗಂತೂ ಹ್ಯಾಟ್ಸ್ ಆಫ್. ಸೊ ಈ ಥರ ಅವರು ಪ್ರೆಸೆಂಟ್ ಮಾಡೋದ್ರಿಂದನೇ ನಮಗೆ ಇಂಥ ಫ್ಲವರ್ ಶೋ ಎಲ್ಲ ಕಾಣೋದು. ಸೊ ನೋಡ್ಬೋದು, ಒಂದೊಂದು ಥರ ಯೂನಿಕ್ ಆಗಿದೆ ಇವರು. ಸೊ ಹಾಗೆ ಒಂದು ಸತಿ ಗ್ಲಾಸ್ ಹೌಸ್ನ ತೋರಿಸ್ತೀನಿ ನೋಡಿ. ಇದು ಬಂದ್ಬಿಟ್ಟು ನಮ್ಮ ಚೆನ್ನಮ್ಮಸ್ದು ಮೆಮೋರಿಯಲ್ ಸೈಟು. ಸೊ ತೋರಿಸ್ತೀನಿ ನೋಡಿ, ಅದೂ ಅಷ್ಟೇ ಫ್ಲವರ್ಸಲ್ಲಿ ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಹಿಂಭಾಗ ಬಂದ್ಬಿಟ್ಟು ನಿಮಗೆ ಫೋರ್ಟ್ ಇದೆ. ಸೊ ಈ ಕಡೆ ಬಂದ್ಬಿಟ್ಟು ನಿಮಗೆ ಮೆಮೋರಿಯಲ್ ಸೈಟ್ ಇದೆ. ಸೊ ಹಾಗೆ ಒಂದು ಸತಿ ಗ್ಲಾಸ್ ಹೌಸ್ನ ತೋರಿಸ್ತೀನಿ ನೋಡಿ. ಎಷ್ಟು ಫ್ಲವರ್ಸಲ್ಲಿ ಸಿಕ್ಕಾಪಟ್ಟೆ ಡೆಕೋರೇಟ್ ಮಾಡಿದ್ದಾರೆ. ಮತ್ತು ಈ ಕಡೆ ಬಂದೆ ಅಂತ ಅಂದರೆ ಲ್ಯಾಂಡ್ಸ್ಕೇಪ್ಸ್ ಮಾಡಿದ್ದಾರೆ. ಸೊ ಒಂದೊಂದು ಯೂನಿಕಾಗಿ ಮಾಡಿದ್ದಾರೆ ಇವರು. ಸೊ ಏನಕ್ಕೆ ಮಿಸ್ ಔಟ್ ಮಾಡ್ಕೊತೀರಾ, ಬನ್ನಿ ಚೆಕ್ಔಟ್ ಮಾಡ್ಕೊಂಡು. ಕ್ವೀನ್ ಅಬ್ಬಕ್ಕ ದೇವಿ ಅಂದ್ಬಿಟ್ಟು ಇವರು. ಸೊ ಅಲ್ಲಿದ್ದಾರೆ. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ನೋಡ್ಬೋದು, ರಾಣಿ ಚೆನ್ನ ಭೈರವ ದೇವಿ ಅಂದ್ಬಿಟ್ಟು. ಸೊ ಒಬ್ಬೊಬ್ಬರಿಗೆ ಲೈಕ್ ಅವರಿಗೆ ಶಿಲೆ ಮಾಡಿಬಿಟ್ಟು ಟ್ರಿಬ್ಯೂಟ್ ಕೊಟ್ಟಿದ್ದಾರೆ ಇಲ್ಲಿ. ಇವ್ರು ಬಂದ್ಬಿಟ್ಟು ರಾಣಿ ಬೆಳವಾಡಿ ಮಲ್ಲಮ್ಮ ಅಂದ್ಬಿಟ್ಟು. ಸೊ ಅವ್ರಿಗೂ ಟ್ರಿಬ್ಯೂಟ್ ಕೊಟ್ಟಿದ್ದಾರೆ. ಸೊ ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ರಾಣಿ ಕಿಲ್ಲಾಡಿ ಚೆನ್ನಮ್ಮ ಅಂದ್ಬಿಟ್ಟು. ಸೊ ಅದ್ಭುತವಾಗಿ ಟ್ರಿಬ್ಯೂಟ್ ಮಾಡಿ ಇಟ್ಟಿದ್ದಾರೆ. ಸೊ ಎಲ್ರಿಗೂ ಗುರು ಅವರ ಇದರಲ್ಲಿ ಯಾರ್ಯಾರು ಇದ್ದರೂ ಅವ್ರಿಗೆಲ್ಲರಿಗೂ ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಗೈಸ್, ನಾನು ಆಲ್ರೆಡಿ ಹೇಳ್ದಂಗೆ ಇಲ್ಲಿಗೆ ಬಂದಾಗ ನಿಮಗೆ ಸಿಕ್ಕಾಪಟ್ಟೆ ನಾಲೆಜ್ ಗೈನ್ ಆಗುತ್ತೆ. ಸೊ ನೋಡ್ಬೋದು, ಆ ಟೈಮಲ್ಲಿ ವಾರೆಲ್ಲ ಹೇಗೆ ನಡೀತು ಅದನ್ನೆಲ್ಲನೂ ಒಂದೊಂದಾಗಿ ಇನ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ಕಡೆ ಕನ್ನಡದಲ್ಲೂ ಇದೆ, ಈ ಕಡೆ ಇಂಗ್ಲೀಷಲ್ಲೂ ಇದೆ.
ಸೊ ಹಾಗೆ ನೋಡ್ಬೋದು, ಅರೇಂಜ್ಮೆಂಟ್ಸ್ ನೋಡ್ಬೋದು ಗುರು. ಸೊ ಮಕ್ಕಳು ಎಲ್ಲ ಬಂದರು ಅಂತ ಅಂದರೆ ಸಿಕ್ಕಾಪಡೆ ಎಂಜಾಯ್ ಮಾಡ್ತಾರೆ, ಬಿಕಾಸ್ ಒಂದೊಂದು ಫ್ಲವರ್ ಒಂದೊಂದು ಕಡೆಯಿಂದ ತೊಗೊಂಬಂದ್ಬಿಟ್ಟು ಅದನ್ನು ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇವ್ರು ಬಂದ್ಬಿಟ್ಟು ಒನಕೆ ಓಬವ್ವ. ಸೊ ಇವ್ರ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಇವರು. ನಮ್ಮ ಸ್ಕೂಲಲ್ಲಿ ಟೆಕ್ಸ್ಟ್ ಬುಕ್ಸಲ್ಲೆಲ್ಲ ಇವರ ಸ್ಟೋರೀಸ್ ಎಲ್ಲ ಹೇಳಿದ್ದಾರೆ. ಸೊ ಅವ್ರಿಗೂ ಟ್ರಿಬ್ಯೂಟ್ ಕೊಟ್ಟಿದ್ದಾರೆ. ಹಾಗೆ ಒಂದು ಸರಿ ತೋರಿಸ್ತೀನಿ ನೋಡಿ, ಫ್ಲವರ್ ಅರೇಂಜ್ಮೆಂಟ್ಸ್ ಅಂತೂ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಇವರು. ಈ ಲ್ಯಾಂಡ್ಸ್ಕೇಪು ಅಷ್ಟೇ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ನೋಡ್ಬೋದು ಒಂದೊಂದು ಕಾರ್ನರ್ಗೂ ಒಂದೊಂದು ಕಲರ್ ಥೀಮಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಕಲರ್ ಥೀಮಲ್ಲಿದೆ, ಸೊ ಆ ಕಡೆ ಹೋದಾಗ ಅಲ್ಲೊಂದು ಕಲರ್ ಥೀಮಲ್ಲಿದೆ. ಸೊ ಆ ಕಾರ್ನರ್ಸಲ್ಲೆಲ್ಲ ಕಲರ್ ಥೀಮಲ್ಲಿ ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು, ಸೊ ಎಲ್ಲನೂ ಅಷ್ಟೇ ಇವರು ಯೂನಿಕಾಗಿ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಟ್ರಿಬ್ಯೂಟ್ ಅಂತೂ ಅದ್ಭುತವಾಗಿ ಕೊಟ್ಟಿದ್ದಾರೆ. ಸೊ ಚೆಕ್ಔಟ್ ಮಾಡಿ, ಮಿಸ್ ಮಾಡಬೇಡಿ. ಈಗ ಬಂದಾಗ ರಾಣಿ ವೀರಮಾಜಿ ಅಂದ್ಬಿಟ್ಟು, ಸೊ ನೋಡ್ಬೋದು ಎಲ್ರಿಗೂ ಟ್ರಿಬ್ಯೂಟ್ ಕೊಟ್ಟಿದ್ದಾರೆ ಇವರು. ಆ ಟೈಮಲ್ಲಿ ಯಾರ್ಯಾರು ಇದ್ದರು, ಸೊ ಅವ್ರ ಕಾಲದಲ್ಲಿ, ಸೊ ಅವ್ರಿಗೂ ಎಲ್ರಿಗೂ ಟ್ರಿಬ್ಯೂಟ್ ಕೊಟ್ಬಿಟ್ಟು ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಹಿಂದೆ ನೋಡ್ಬೋದು ನಮ್ಮ ಒನಕೆ ಓಬವ್ವ ಅಕ್ಕ ಇದ್ದಾರೆ. ಸೊ ಎಲ್ರಿಗೂ ಟ್ರಿಬ್ಯೂಟ್ ಕೊಟ್ಟಿದ್ದಾರೆ ಇವರು. ಅದ್ಭುತವಾಗಿ ಫ್ಲಾರಲ್ಲಿ ಪ್ರೆಸೆಂಟ್ ಮಾಡಿಬಿಟ್ಟು ಒಬ್ಬೊಬ್ರಿಗೂ ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ನೀವು ಡೈರೆಕ್ಟ್ ಇಲ್ಲಿ ಬಂದಾಗ ನಿಮಗೆ ಅಕಸ್ಮಾತ್ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅಂದರೂ ನೋಡ್ಬೋದು, ಇಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ನೋಡ್ಬಿಟ್ಟು ತಿಳ್ಕೊಳ್ಳಿ ನಮ್ಮ ಹಿಸ್ಟ್ರಿ ಬಗ್ಗೆ. ಮತ್ತು ಈ ಫ್ಲವರ್ ಶೋನ ಮಿಸ್ ಔಟ್ ಮಾಡ್ಕೊಬೇಡಿ. ನನಗೆ ಇದು ಸಿಕ್ಕಾಪಟ್ಟೆ ಸ್ಪೆಷಲ್ಲು, ಬಿಕಾಸ್ ನಾನು ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಇಲ್ಲೇ. ಸೊ ಅದು ಎಷ್ಟೇ ವರ್ಷ ಆಗಲಿ ನಾನು ವ್ಲಾಗಿಂಗ್ ನಿಲ್ಲಿಸೋ ತನಕ, ನಿಲ್ಲಿಸಲ್ಲ, ಅಲ್ಲಿ ತನಕ ವರ್ಷದಲ್ಲಿ 2 ಸತಿ ಫ್ಲವರ್ ಶೋ ನಡೆಯುತ್ತೆ. ನನ್ನ ಕೈಯಲ್ಲಿ ಆದಷ್ಟೆಲ್ಲ ಬರ್ತಾ ಇರ್ತೀನಿ. ಬಟ್ ಈ ಸತಿ ಫಸ್ಟ್ ಟೈಮ್, ಫಸ್ಟ್ ಡೇನೇ ಬಂದ್ಬಿಟ್ಟು ಕವರೇಜ್ ತೊಗೊತಾ ಇದ್ದೀನಿ, ಬಿಕಾಸ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಬೇರೆ. ಸೊ ಗೈಸ್, ಇಲ್ಲಿಗೆ ಬಂದಾಗ ಸರ್ದಾರ್ ಗುರು ಸಿದ್ದಪ್ಪ ಅಂದ್ಬಿಟ್ಟು, ಸೊ ಇವ್ರಿಗೂ ಅಷ್ಟೇ ಟ್ರಿಬ್ಯೂಟ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಹಾಗೆ ತೋರಿಸ್ತೀನಿ ನೋಡಿ, ಸರ್ದಾರ್ ಗುರು ಸಿದ್ದಪ್ಪ. ಸೊ ಗಾಯ್ಸ್, ನೀವು ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನೂ ಕರ್ಕೊಂಡು ಈ ಫ್ಲವರ್ ಶೋಗೆ ಬರಬೇಕು, ಬಿಕಾಸ್ ಇದು ನಮ್ಮ ಕರ್ನಾಟಕದ ಹೆಮ್ಮೆ ಇದು. ಸೊ ಮಿಸ್ ಔಟ್ ಮಾಡ್ಕೋಬೇಡಿ. ವರ್ಷದಲ್ಲಿ 2 ಸತಿ ನಡೆಯೋದು ಗುರು. 80 ರೂಪೀಸ್ ಎಲ್ಲೆಲ್ಲೋ ಹೋಗುತ್ತೆ, ಅದನ್ನು ನಾವು ಫ್ಲವರ್ ಶೋಗೆ ಇನ್ವೆಸ್ಟ್ ಮಾಡೋಣ. ಒಂದು ದಿನ ಆರಾಮಾಗಿ ಬಂದ್ರಿ ಅಂತ ಅಂದರೆ ಈ ಫ್ಲವರ್ ಶೋ ನೋಡಿಕೊಂಡು ಅಲ್ಲಿ ಲಾಲ್ಬಾಗ್ ಇದೆ, ಸೊ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ನಿಮ್ಮ ಫ್ಯಾಮಿಲಿ ಜೊತೆ ಏನಕ್ಕೆ ಮಿಸ್ ಔಟ್ ಮಾಡ್ಕೊತೀರಾ, ಕರ್ಕೊಂಬನ್ನಿ, ಬಿಕಾಸ್ ಅವ್ರಿಗೂ ಒಂದು ಅರಿವಾಗುತ್ತೆ. ಸೊ ನಮ್ಮ ಮಕ್ಳಿಗೂ ಅರಿವಾಗುತ್ತೆ, ಸೊ ನಾಲೆಜು ಗೇನ್ ಆಗುತ್ತೆ. ಸೊ ಡೈರೆಕ್ಟ್ ವಿಸಿಟ್ ಮಾಡಿ. ಸೊ ನಿಮಗೆ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇದೆ ಇವರು. ಮೆಟ್ರೋ ಇದೆ, ನಮ್ಮ ಬಸ್ ಇದೆ, ನಿಮಗೆ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ಇದೆ. ಸೊ ಬನ್ನಿ, ಡೈರೆಕ್ಟ್ ಬಂದ್ಬಿಟ್ಟು ಫ್ಲವರ್ ಶೋನ ಎಂಜಾಯ್ ಮಾಡಿ. ಇನ್ನೊಂದು ಸತಿ ಹೇಳ್ತಾ ಇದ್ದೀವಿ, 218th ಫ್ಲವರ್ ಶೋ. ಇವ್ರು ಬಂದ್ಬಿಟ್ಟು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಸೊ ನೋಡ್ಬೋದು, ಖಡಕ್ಕಾಗಿ ಕದರ್ರಾಗಿ ಇದ್ದಾರೆ.
ನೋಡ್ಬೋದು. ಸೊ ಹಿಂದೆ ಇರೋದೇ ಗ್ಲಾಸ್ ಹೌಸು. ನಾವಾಗಲೇ ಹೇಳಿದ್ನಲ್ಲ, ಈ ಸೆಗ್ಮೆಂಟಲ್ಲಿ ಬರೀ ಸ್ಟೋರ್ಸೇ ಇರೋದು. ಸೊ ನೋಡ್ಬೋದು ಕಂಪ್ಲೀಟಾಗಿ ಅಂಗಡಿಗಳೇ ಇದೆ. ಸೊ ನಾವು ಬೇಗ ಬಂದಿರೋದ್ರಿಂದ ಇವಾಗ ಒಂದೊಂದಾಗಿ ಅಂಗಡಿ ಓಪನ್ ಮಾಡ್ತಿದ್ದಾರೆ. ಮತ್ತು ಇವತ್ತು ಫಸ್ಟ್ ಡೇ ಅಲ್ಲ, ಸೊ ಅದಕ್ಕೆ ಸ್ವಲ್ಪ ಜನ ಕಮ್ಮಿ. ಮತ್ತು ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಬೇರೆ. ಸೊ ನಾನು ಬೇಗ ಬಂದ್ಬಿಟ್ಟು ಬ್ಲಾಗ್ನ ಹಾಕಬೇಕು ಅಂದ್ಬಿಟ್ಟು ನನ್ನ ತಲೆಯಲ್ಲಿ ಇದು. ಬಿಕಾಸ್ ನಾನು ಫಸ್ಟ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಇದೇ ಲಾಲ್ಬಾಗಿಂದಾನೆ. ಸೊ ಇದೇ ಫ್ಲವರ್ ಶೋ ಇಂದಾನೆ ನನ್ನ ಫಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಸೊ ಅದಕ್ಕೆ ನಾನು ಅದನ್ನು ಪ್ರೆಸೆಂಟ್ ಮಾಡಬೇಕು ಅಂದ್ಬಿಟ್ಟು ಫಸ್ಟ್ ಡೇನೇ ಬಂದಿದ್ದೀನಿ. ಸೊ ಮನೇಲಿ ಹಬ್ಬ ಮಾಡ್ತಾ ಇದ್ದಾರೆ, ಬಟ್ ಸ್ಟಿಲ್ ಆದರೂ ನಾನು ನನ್ನ ಚಾನಲ್ಗೆ ಫಸ್ಟ್ ಇಡೀ ಬೆಂಗಳೂರಿಗೆ ನಾನೇ ಫಸ್ಟ್ ಕೊಡಬೇಕು ಅಂದ್ಬಿಟ್ಟು ಆ್ಯಸ್ ಎ ಯೂಟ್ಯೂಬರ್ ಬೇಗ ಬಂದಿದ್ದು. ಸೊ ನೋಡ್ಬೋದು ಇನ್ನೂ ಸ್ಟೋರ್ಸ್ ಎಲ್ಲ ಓಪನ್ ಆಗಿಲ್ಲ. ಸೊ ಹಾಗೆ ಹಿಂದೆ ನೋಡ್ಬೋದು ಇಲ್ಲೆಲ್ಲ ಫ್ಲವರ್ ಎಲ್ಲ ಡೆಕೋರೇಟ್ ಮಾಡಿಬಿಟ್ಟು ಸಿಕ್ಕಾಪಡೆ ಬ್ಯೂಟಿಫುಲ್ಲಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಬನ್ನಿ ಗೈಸ್, ಬಂದು ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಗೈಸ್, ವಿಡಿಯೋ ಫೈನಲ್ಗೆ ಬಂದಿದ್ದೀನಿ. 218th ಫ್ಲವರ್ ಶೋ ನಾನು ತೋರಿಸಿದ್ದೀನಿ ಅಂತ ಭಾವಿಸ್ತೀನಿ. ಮತ್ತು ನನಗೆ ಇದು ಸಿಕ್ಕಾಪಟ್ಟೆ ಸ್ಪೆಷಲ್ ಗುರು. ಏನಕ್ಕೆ ಅಂತ ಅಂದರೆ ನನ್ನ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಇಲ್ಲೇ. ಸೊ ಅದೇ ಸಿಕ್ಕಾಪಟ್ಟೆ ಸ್ಪೆಷಲು. ಮತ್ತು ನಾನು ಫಸ್ಟ್ ಟೈಮ್ ಬೇಗ ಬಂದು ವ್ಲಾಗ್ ಮಾಡಿರೋದು ಇಲ್ಲಿ. ಆ ಟೈಮಲ್ಲೆಲ್ಲ ಒಂದು ಸ್ವಲ್ಪ ರಶ್ ಇತ್ತು, ಬಟ್ ಈ ಸತಿ ಸಿಕ್ಕಾಪಟ್ಟೆ ಬೇಗ ಬಂದುಬಿಟ್ಟು ವ್ಲಾಗ್ ಮಾಡಿದ್ದೀನಿ. ಸೊ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವ್ಲಾಗ್ ಇವತ್ತೇ ಬರುತ್ತೆ, ಬಿಕಾಸ್ ಇದು ನನಗೆ ಸ್ಪೆಷಲ್ ವ್ಲಾಗು. ಸೊ ಆದಷ್ಟು ಇವತ್ತೇ ನಾನು ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅಪ್ಡೇಟ್ಸ್ಗೋಸ್ಕರ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಮುಂದಿನ ವ್ಲಾಗ್ ತನಕ ಟೇಕ್ ಕೇರ್, ಬಾಯ್, ಸಿ ಯು.